ಎಲ್ಲರಿಗೂ ಶುಭೋದಯ. ಆತ್ಮೀಯರೇ, ಇವತ್ತು 22ನೇ ಚರಣದ ವಿಚಾರವನ್ನ ಮಂಥನ ಮಾಡ್ತಕ್ಕಂಥ ಸಂದರ್ಭ. ಮೊದಲಿಗೆ ಮಹಾವತಾರ್ ಬಾಬಾಜಿಯವರನ್ನ ಹಾಗೂ ಸುಭಾಷ್ ಪತ್ರೇಜಿ ಮಹಾಗುರುಗಳನ್ನ ಹಾಗೂ ಆದಿಗುರು ಶಂಕರಾಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು ಮೋಹಮುದ್ಗರದ ಪಲ್ಲವಿಯನ್ನ ಹಾಡ್ತಾ ಇದ್ದೇನೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ನಹಿ ನಹಿ ರಕ್ಷತಿ ಡುಕೃಂಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ. ರಥ್ಯಾಚರ್ಪಟ ವಿರಚಿತ ಕಂತಃ ಪುಣ್ಯ ವಿವರ್ಜಿತ ಪಂಥಃ. ರಥ್ಯಾಚರ್ಪಟ ವಿರಚಿತ ಕಂತಃ ಪುಣ್ಯ ವಿವರ್ಜಿತ ಪಂಥಃ. ಯೋಗಿ ಯೋಗ ನಿಯೋಜಿತ ಚಿತ್ತೋ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ. ರಮತೆ ಬಾಲೋನ್ಮತ್ತವ ದೇವ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆತ್ಮೀಯರೇ, 21ನೇ ಚರಣದಲ್ಲಿ ಒಬ್ಬ ಸಾಧಕನಾದವನು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತನಾಗಿ ಆ ಸದಾ ಭಗವಂತನ ಧ್ಯಾನವನ್ನೇ ಮಾಡ್ತಾ, ಭಗವಂತ, ನಾನು ನಿನ್ನಲ್ಲಿ ಶರಣು ಹೊಕ್ಕಿದ್ದೇನೆ, ನಿನ್ನ ಕೃಪೆಯ ಮೊರೆ ಹೊಕ್ಕಿದ್ದೇನೆ, ನನ್ನ ಮೊರೆಯನ್ನ ಲಾಲಿಸು, ನನ್ನನ್ನು ಕಾಪಾಡು ಎಂದು ಬೇಡುತ್ತಿದ್ದೇನೆ. ನೀನು ಕೃಪಾಸಾಗರನಲ್ಲವೇ? ನೀನು ದೈತ್ಯ ಮುರನನ್ನು ಸಂಹರಿಸಿದವನಲ್ಲವೇ? ನೀನು ಕೃಪೆ ಮಾಡಿ ನನ್ನೊಳಗಿನ ಮುರನನ್ನು ಸಂಹರಿಸು. ಮುರ ಅಂದ್ರೆ ರಾಕ್ಷಸ. ಹಾಗಾಗಿ ನನ್ನೊಳಗಡೆ ಇರ್ತಕ್ಕಂತಹ 6 ಜನ ರಕ್ಕಸರನ್ನ ಸಂಹಾರ ಮಾಡಿ. ಯಾರು 6 ಜನ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಜನ ರಕ್ಕಸರನ್ನ ಸಂಹಾರ ಮಾಡಬಾರ್ದೆ? ನನ್ನಲ್ಲಿರ್ತಕ್ಕಂಥ ದುಷ್ಟ ವಾಸನೆಗಳನ್ನ ನಿರ್ಮೂಲನಗೊಳಿಸಿ ನನ್ನನ್ನು ರಕ್ಷಿಸಬಾರದೆ ಅಂತೇಳಿ ಭಗವಂತನಲ್ಲಿ ಶರಣಾಗತನಾಗ್ತಾನೆ, ಭಗವಂತನಲ್ಲಿ ಮೊರೆ ಹೋಗ್ತಾನೆ. ಇಲ್ಲಿ 22ನೇ ಪುಟ ಚರಣಕ್ಕೆ ಬಂದಾಗ ಅಂತಹ ಸಾಧಕ ಯಾರು? ಈ ಎಲ್ಲ ರೀತಿಯ ಸಾಧನೆಗಳನ್ನ ಮಾಡಿದಂತಹ ಮಹಾಪುರುಷ ಹೇಗಿರ್ತಾನೆ ಅಂತ ಹೇಳಿದ್ರೆ, ಅವನಿಗೆ 3 ಅವಸ್ಥೆಗಳನ್ನ ತೋರಿಸ್ತಾ ಇದ್ದಾರೆ. ಬಾಲವತ್, ಉನ್ಮತ್ತವತ್ ಹಾಗೂ ಪಿಶಾಚವತ್. ಅಂದ್ರೆ ಬ್ರಹ್ಮಜ್ಞಾನಿಯಾಗಿ ಸಂಪೂರ್ಣವಾಗಿ ತನ್ನನ್ನ ತಾನು ಅರ್ಪಿಸಿಕೊಂಡು, ತನ್ನನ್ನ ತಾನು ಅರ್ಥ ಮಾಡಿಕೊಂಡು ಯಾವಾಗ ಉಳ್ಕೊಳ್ತಾನೆ ಮನುಷ್ಯ, ಆ ವ್ಯಕ್ತಿ ತನ್ನ ಗುರಿಯನ್ನ ತಲುಪಿದ ಬಳಿಕ ವೈಯಕ್ತಿಕವಾದಂತಹ ಸಿದ್ಧಿಯನ್ನ ಪಡೆದು ತನ್ನ ದೇಹದ ಬಗ್ಗೆ ಯಾವುದೇ ರೀತಿಯ ಚಿಂತೆಯೂ ಇಲ್ಲದೆ ಇರ್ತಾನೆ. ಯಾವಾಗ ದೇಹದ ಬಗ್ಗೆ ಅವನಿಗೆ ವ್ಯಾಮೋಹ ಹೋಯ್ತೋ, ದೇಹದ ಬಗ್ಗೆ ಗಮನ ಹೋಯ್ತೋ, ಆಗ ಅವನು ಬಾಲಕನಂತೆಯೋ ಉನ್ಮತ್ತನಂತೆಯೋ ಕೊನೆಗೆ ಪಿಶಾಚಿ ಅಂತೆಯೂ ಇರ್ತಾನೆ. ಅಂದ್ರೆ ಇಲ್ಲಿ
ನಮ್ಮ ಪವಿತ್ರ ಗ್ರಂಥಗಳಲ್ಲಿ ಈ ಮೂರು ಸ್ಥಿತಿಯಲ್ಲಿ ಒಬ್ಬ ಸಾಧಕನಾದವನಿರ್ತಾನೆ ಅಂತ ಹೇಳ್ತಾರೆ. ಈ ಬಗೆಯ ಅವನ ಮಾನಸಿಕ ಸ್ಥಿತಿ ಹೊರ ಜಗತ್ತಿನೊಡನೆ ಮೇಲು ವಿವರಿಸತಕ್ಕಂತಹ ಉದಾಹರಣೆಗಳಲ್ಲಿ ಯಾವುದಾದ್ರೂ ಒಂದು ಬಗೆಯಾಗಿರುತ್ತೆ. ಇಲ್ಲ ಅವನು ಬಾಲಕನಂತಿರ್ತಾನೆ, ಎಳೆ ಮಗುವಿನಂತೆ, ಇಲ್ಲ ಉನ್ಮತ್ತನಂತೆ ಇರ್ತಾನೆ, ಇಲ್ಲ ಪಿಶಾಚಿ ಅಂತ ಇರ್ತಾನೆ. ಮರುಳನ ಹಾಗೆ. ಪಿಶಾಚಿ ಅಂತಂದ್ರೆ ದುಷ್ಟ ಪಿಶಾಚಿ ಅಲ್ಲ, ಮರುಳನಂತೆ, ಪೆದ್ದನಂತೆ, ಯಾವುದಕ್ಕೂ ಹೆದರದೆ ಎಷ್ಟೊತ್ತಲ್ಲಿ ಎಲ್ ಬೇಕಾದ್ರೂ ಓಡಾಡುವಂತಹ ಒಂದು ಮಾನಸಿಕ ಸ್ಥಿತಿ ಹೊಂದಿರುತ್ತೆ. ಇವನಲ್ಲಿ ಈಗ ನಾವು ಒಂದೊಂದನ್ನೇ ಹೋಗೋಣ. ಬಾಲಕನಂತೆ ಅಂದ್ರೆ ರಾಗ ದ್ವೇಷಗಳನ್ನ ನಾವು ಮಕ್ಕಳಲ್ಲೂ ಕಾಣ್ತೀವಿ. ಮಕ್ಳಿಗೂ ಸಿಟ್ಟು ಬರುತ್ತೆ, ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾರೆ. ಈ ತರಹದ್ದು ಮಕ್ಕಳಲ್ಲೂ ಕೂಡ ಕಂಡು ಬರುತ್ತೆ. ಮಕ್ಕಳು ತಮ್ಮ ತಮ್ಮ ಮುಗ್ಧ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳೆಲ್ಲವನ್ನ ಒಂದೇ ಸಾರಿ ಪ್ರಕಟಗೊಳಿಸ್ತಾರೆ. ಆದ್ರೆ ಮರುಕ್ಷಣದಲ್ಲಿ ಅವರಿಗೆ ಉಂಟಾಗಿದ್ದಂತಹ ಭಾವನೆಗಳಲ್ಲಿ ಆ ವಿಚಾರ ಮರ್ತೋಗ್ಬಿಡ್ತಾರೆ. ಈಗ ಮಗು ಮಣ್ಣು ತಿಂತಾ ಇರುತ್ತೆ, ಅಥವಾ ಮಣ್ಣಲ್ಲಿ ಕಲಸ್ಕೊಂಡು ಮಣ್ಣಿನ ಜೊತೆಲಿ ಆಟ ಆಡ್ತಾ ಇರುತ್ತೆ. ಆ ಮಗುವಿಗೆ ಒಂದು ಚೆನ್ನಾಗಿರುವ ಒಂದು ಹಣ್ಣು ಕೊಟ್ಬಿಟ್ರೆ ಆ ಮಣ್ಣನ್ನ ಬಿಡುತ್ತೆ, ಮಣ್ಣಿನ ಜೊತೆ ಆಟ ಆಡ್ತಾ ಇದ್ದದನ್ನ ಪೂರ್ಣ ಮರೆತೇ ಬಿಡುತ್ತೆ. ಅದು ಹಣ್ಣಿನ ಕಡೆಗೆ ಗಮನ ಕೊಡುತ್ತೆ. ಯಾವ್ದೋ ಬೇಕು ಅಂತ ಹಠ ಮಾಡಿ ಅಳ್ತಾ ಇರುತ್ತೆ, ಅದಕ್ಕೆ ಬೇರೆ ಇನ್ಯಾವ್ದಾದ್ರು ಒಂದು ವಸ್ತುವನ್ನ ಕೊಟ್ಟಾಗ ಏನು ಹಠ ಮಾಡ್ತಾ ಇತ್ತು ಅದನ್ನ ಮರೆತು ಬಿಡುತ್ತೆ. ಹೀಗೆ ಮಕ್ಕಳ ಮನಸ್ಸು ಕಳೆದ ಸಂಗತಿಗಳನ್ನ ಮರೆತು ಮುಂದಿನ ಕ್ಷಣದಲ್ಲಿ ನಡೆಯುವ ಸಂಗತಿಗಳ ಕಡೆಗೆ ಸಂಪೂರ್ಣವಾಗಿ ತಿರುಗಿಬಿಡುತ್ತೆ. ಹೀಗೆ ಕಳೆದು ಹೋದ ಸಂಗತಿಗಳನ್ನ ವರ್ತಮಾನಕ್ಕೆ ಎಳೆದು ತರುವ, ವರ್ತಮಾನ ಸಂಗತಿಗಳಿಂದ ಮೃತಗತ ವಿಚಾರಗಳಿಗೆ ಬಣ್ಣ ಬಳಿಯುವಂತಹ ಶಕ್ತಿ ಮಕ್ಕಳಿಗೆ ಇರೋದಿಲ್ಲ. ಈ ಬಗೆಯ ನೈಜ ಸ್ಥಿತಿ ಮಕ್ಕಳಲ್ಲಿ ಹೇಗೋ ಅಂತೆಯೇ ಜ್ಞಾನಿಗಳಲ್ಲಿಯೂ ಕೂಡ ಇರುತ್ತೆ. ಅವರು ಮಕ್ಕಳ ತರನೂ ಆಡ್ತಾ ಇರ್ತಾರೆ, ಮತ್ತೆ ಹಿಂದೆಂದನ್ನ ಮರಿತಾರೆ, ವರ್ತಮಾನದಲ್ಲೇ ಇರ್ತಾರೆ, ಮತ್ತೆ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡೋದಿಲ್ಲ ಅವರು. ಒಬ್ಬ ದಿವ್ಯ ಜ್ಞಾನಿ ಪವಿತ್ರ ವರ್ತಮಾನದ ಅಂದಂದಿನ ಕ್ಷಣಗಳಿಗೆ ಅನುಸಾರವಾಗಿ ಬಾಳ್ತಾನೆ. ಒಬ್ಬ ಶ್ರೀಮಂತನ ಮನೆಗೆ ಹೋಗ್ಬೋದು, ಅಲ್ಲಿ ಮೃಷ್ಟಾನ್ನ ಭೋಜನವನ್ನ ಕೊಡ್ಬೋದು, ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಹಾಗೆ ಇನ್ನೊಬ್ಬ ತೀರ ಕಡು ಬಡವನ ಮನೆಗೆ ಹೋದಾಗ ಅಲ್ಲಿ ಏನೋ ಒಂದು ಒಣ ರೊಟ್ಟಿಯೋ ಏನೋ ಒಂದು ಮೆಣಸಿನಕಾಯೋ ಕೊಟ್ರೆ ಅದನ್ನು ಸಂತೋಷ ತಿಂತಾನೆ. ಎರಡರಲ್ಲೂ ಯಾವುದೇ ರೀತಿಯ ಭೇದವನ್ನು ಅವನು ಮಾಡೋದಿಲ್ಲ. ಭಗವಾನ್ ಬುದ್ಧರ ಒಂದು ಸಂದರ್ಭ ಹೀಗೆ ಬರುತ್ತೆ. ಒಬ್ಬ ತೀರ ಕಡು ಬಡವ, ಅವನಿಗೆ ತಿನ್ನೋಕೆ ಗತಿ ಇಲ್ಲ. ಅವನು ಬಂದು ಸ್ವಾಮಿ ನನ್ನ ಮನೆಗೆ ನಾಳೆಗೆ ಪಾರೋಗಣೆಗೆ ಬರಬೇಕು ಅಂತ ಕೇಳ್ಕೊಳ್ತಾನೆ. ಆಯ್ತು ಅಂತೇಳಿ ಬುದ್ಧ ಹೇಳ್ಬಿಡ್ತಾರೆ. ಅವನ ಆ ಕಡೆ ಹೋದ ತಕ್ಷಣ ಇನ್ನೊಬ್ಬ ಶ್ರೀಮಂತ ಬರ್ತಾನೆ. ಸ್ವಾಮಿ ನಾಳೆ ನಮ್ಮ ಮನೆಗೆ ಪಾರೋಗಣೆ ಬರಬೇಕು. ಇಲ್ಲಪ್ಪ ನಾನು ಇಂಥವನ್ ಬಂದಿದ್ದ, ಅವನಿಗೆ ಹೇಳ್ಬಿಟ್ಟಿದೀನಿ ಬರ್ತೀನಿ ಅಂತ. ಅಯ್ಯೋ ಸ್ವಾಮಿ ಅವನಿಗೆ ತಿನ್ನಕ್ಕಿಟ್ಟಿಲ್ಲ, ಮಳೆ ಬಿದ್ರೆ ಆ ಮಳೆಯಲ್ಲಿ ಮನೆಯೆಲ್ಲ ಸೋರುತ್ತೆ, ಕೂತ್ಕೊಳ್ಳೋಕ್ ಜಾಗ ಇಲ್ಲ, ಅವನೇ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ನಿಮ್ಗೇನ್ ಊಟ ಹಾಕ್ತಾನೆ ಅಂದಾಗ ಅದೇನು ನನಗ್ ಗೊತ್ತಿಲ್ಲಪ್ಪ, ನಾಳೆ ಅವನ್ ಬರಕ್ ಹೇಳಿದಾನೆ, ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ ಅಂತ ಹೇಳ್ತಾನೆ. ಶ್ರೀಮಂತ ನಿಮ್ಮನೆ ಬರ ಹೋಗಿ ಅಂದ್ಬಿಟ್ಟು ಹೊರಟೋಗ್ತಾನೆ. ಮಾರನೇ ದಿನ ಭಗವಾನ್ ಬುದ್ಧರು ಆ ಬಡವನ ಮನೆಗೆ ಹೋಗ್ತಾರೆ. ಆ ಬಡವ ಏನ್ ಮಾಡಿರ್ತಾನೆ, ಅಲ್ಲಿ ಇಲ್ಲಿ ಭಿಕ್ಷೆ ಮಾಡಿ ಒಂದಿಷ್ಟು ಹಿಟ್ಟನ್ನ ತಂದಿಟ್ಕೊಂಡು 2 ರೊಟ್ಟಿ ಮಾಡ್ತಾನೆ. 2 ರೊಟ್ಟಿ ಮಾಡಿ ಅದಕ್ಕೆ ಯಾವತ್ತೋ ಕಿತ್ಕೊಂಡ್ ಬಂದಿದ್ದಂತಹ ಅಣಬೆಯನ್ನ ಕಿತ್ತು ಅದೊಂದು ರೀತಿ ಏನೋ ಒಂದು ಪದಾರ್ಥ ಮಾಡಿ ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕೆ ಅಂತೇಳಿ ಕೊಡ್ತಾನೆ. ಒಂದು ಆಲದ ಎಲೆಯಲ್ಲಿ ಹಾಕಿ ಕೊಡ್ತಾನೆ. ಭಗವಾನ್ ಬುದ್ಧರು ನೋಡ್ತಾರೆ, ಆ ರೊಟ್ಟಿಯನ್ನ ಮುರ್ಕೊಂಡು ಆ ಹಣಬೆಯ ಜೊತೆಲಿ ತಿಂತಾರೆ. ಆ ಹಣಬೆ ವಿಷ ಆಗೋಗಿರುತ್ತೆ, ತೀರ ಕಹಿಯಾಗಿರುತ್ತೆ, ತಿನ್ನಕ್ಕಾಗಲ್ಲ. ಸ್ವಾಮಿ ಹೇಗಿದೆ ಅಂತ ಹೇಳ್ತಾನೆ ಅವನು ಬಡವ. ತುಂಬಾ ಅದ್ಭುತವಾಗಿದೆಯಪ್ಪ, ತುಂಬಾ ಚೆನ್ನಾಗಿದೆ. ಭಗವಾನ್ ಬುದ್ಧರಿಗೆ ಗೊತ್ತಾಗುತ್ತೆ
ಇದೇ ನನ್ನ ಕಡೆಯ ಊಟ, ಕಡೆಯ ಭೋಜನ. ಅದೇ ಕಡೆಯ ಊಟವಾಗುತ್ತೆ ಭಗವಂತರಿಗೆ. ಇಲ್ಲಿ ಅದ್ ಹೇಗಿದ್ರು ಅವನ ಬಗ್ಗೆ, ಅದ್ರ ಬಗ್ಗೆ ರುಚಿ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಅಂದ್ರೆ ಒಬ್ಬ ದೊಡ್ಡ ಸಾಧಕರಾದಂತ ಅವರು ಯಾವುದರಲ್ಲೂ ಕೂಡ ಭೇದವನ್ನ ಎಣಿಸೋದಿಲ್ಲ. ಅವರು ವಾಸ್ತವದಲ್ಲಿ ಏನಿದೆ ಅದೇ ಭಗವಂತ ಕೊಟ್ಟಿರ್ತಕ್ಕಂಥ ಮಹಾಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ತಾರೆ. ಸಿರಿತನ ಬಡತನದಲ್ಲಿ ಭೇದ ಇರೋದಿಲ್ಲ. ಸೌಂದರ್ಯ ಕುರೂಪಿ ಅಂತಕ್ಕಂಥದ್ದು ಭೇದ ಮಾಡೋದಿಲ್ಲ. ಇದನ್ನ ವೇದಾಂತದಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಎತ್ತರವಾದಂತಹ ಶಿಖರವನ್ನ ಹತ್ತಿ ಕೆಳಗೆ ಬಗ್ಗೆ ನೋಡಿದ್ರೆ ಕೆಳಗಡೆ ಓಡಾಡ್ತಾ ಇರ್ತಕ್ಕಂತ ಜನರು ಕೇವಲ ತಲೆ ಮಾತ್ರ ಕಾಣಿಸುತ್ತವ್ರು. ಕರಿಯ, ಬಿಳಿಯ, ಉದ್ದ, ದಪ್ಪ, ಶ್ರೀಮಂತ, ಬಡವ, ಯಾರು ಇಲ್ಲಿ ಯಾವುದೇ ರೀತಿಯ ಭೇದವು ಕಾಣಿಸೋದಿಲ್ಲ. ಹಾಗೆ ಜ್ಞಾನಿಯಾದವನ್ಗೆ ಯಾವುದೇ ವ್ಯತ್ಯಾಸವೂ ಅನಿಸೋದಿಲ್ಲ. ವರ್ತಮಾನದ ಕಾಲದಲ್ಲಿ ಸ್ಥಿತಿಗತಿಗೆ ಅನುಗುಣವಾಗಿ ಜೀವಿಸ್ತಾನೆ. ಅದಕ್ಕೆ ಅಂತವನನ್ನ ಬಾಲವತ್ ಅಂತೇಳಿ ಕರೀತಾರೆ. ಅಂದ್ರೆ ಬಾಲಕನಂತೆ ಬಾಳ್ವೆಯನ್ನ ನಡೆಸ್ತಾನೆ. ನಮ್ಮ ಮಧ್ಯೆ ಬಾಳ್ತಕ್ಕಂಥ ಹುಚ್ಚುನು ಕೂಡ ತನ್ನದೇ ಆದಂತ ಭಾವನೆಗಳಿಂದ ಕೂಡಿರೋದ್ರಿಂದ ಇತರರಿಗೆ ಅವನ ಭಾವನಾ ಪ್ರಪಂಚದಲ್ಲಿ ಪ್ರವೇಶವೇ ಇರೋದಿಲ್ಲ. ಹಾಗೆ ಯೋಗಿಯು ಕೂಡ ಹುಚ್ಚನಂತೆಯೂ ಕೂಡ ಇರ್ತಾನೆ ಅವನನ್ಸುತ್ತೆ. ಅವನು ನಮ್ಮ ಮಧ್ಯೆ ಇದ್ರೂ ಕೂಡ ಅವನ ಆಳವಾದಂತಹ ಆಂತರಿಕ ಭಾವನೆ ಮತ್ತು ಅವನ ಆತ್ಮಾನು ಅನುಭವಗಳನ್ನ ನಾವು ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ನಮ್ಮ ಮಧ್ಯೆ ಜೀವಿಸಿರೋದ್ರಿಂದ ಕೆಲವು ಸಲ ಸಾಮಾಜಿಕ ನಿಯಮಗಳಿಗೂ ಕೂಡ ಹೊಂದ್ಕೊಳ್ತಾನೆ. ಜ್ಞಾನಿಯಾದವನು ಸಾಮಾಜಿಕ ನಿಯಮಗಳಿಗೂ ಕೂಡ ಕೆಲವು ಸತಿ ಹೊಂದ್ಕೊಳ್ತಾನೆ. ಆದ್ರೆ ಅವನ ದೇಹ ನಮ್ಮ ಮಧ್ಯೆ ಇದ್ದರೂ ಕೂಡ, ಅವನು ನಮ್ಮೊಡನೆ ಬಾಳ್ವೆ ಮಾಡ್ತಾ ಇದ್ರೂ ಕೂಡ ಅವನ ಚೈತನ್ಯ ಮಾತ್ರ ಇಷ್ಟ ಅನಿಷ್ಟಗಳು, ಮಾನ ಅಭಿಮಾನ, ಅವಮಾನ, ಸುಖ ದುಃಖ, ಮೋಡ ಮತ್ತು ಬಿಸಿಲು ಇವೆಲ್ಲವನ್ನ ದಾಟಿದಂತಹ ಊರ್ಧ್ವತ್ವಕ್ಕೇರಿರುತ್ತೆ. ಇದನ್ನ ಉನ್ಮತ್ತವತ್ ಅಂತ ಹೇಳ್ತಾರೆ. ಮತ್ತೆ ಅವನು ಸಮ ಅವಸ್ಥಾ, ಸಮಚಿತ್ತತೆಯುಳ್ಳವನಾಗಿ ಶಾಂತಿಯುತವಾದಂತಹ ಸ್ಥಿತಿಯನ್ನು ಹೊಂದಿರ್ತಾನೆ. ತನ್ನ ಆಂತರಿಕ ಜೀವನದಲ್ಲಿ ಕೀರ್ತಿ, ಅಪಕೀರ್ತಿ, ಒಳ್ಳೆಯದು, ಕೆಟ್ಟದ್ದು, ನೋವು, ನಲಿವು ಇದ್ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ಮುಂದೆ ಸಾಕ್ತಾ ಇರ್ತಾನೆ. ಈ ವಿವಿಧ ವಿರೋಧಾನುಭವಗಳು ಉಂಟಾಗುವುದು ಮನಸ್ಸಿನಲ್ಲಿ. ಈ ಜಗತ್ತಿನ ಜೊತೆಯಲ್ಲಿ ಬೆರೆತಾಗ ಮಾತ್ರ ಕೀರ್ತಿ ಅಪಕೀರ್ತಿಗಳು ದಿವ್ಯ ಜ್ಞಾನಿಯ ಮೇಲೆ ಪರಿಣಾಮವನ್ನ ಉಂಟು ಮಾಡೋದಿಲ್ಲ. ವೇದಗಳು ಕೂಡ ಅಂತಹ ಮಹಾಪುರುಷರ ಆಚರಣೆಯ ಬಗ್ಗೆ ವಿಧಿ ನಿಷೇಧಗಳನ್ನ ನಿಯಂತ್ರಿಸೋದಿಲ್ಲ. ನಾನು ಹಿಂದೆ 17ನೇದೋ 18ನೇದೋ ಚರಣದಲ್ಲಿ ಹೇಳ್ತಾ ಇದ್ದೆ, ಬ್ರಹ್ಮಜ್ಞಾನಿಗೆ ಯಾವುದೇ ರೀತಿಯ ವಿಧಿ ನಿಷೇಧಗಳು ಇಲ್ಲ. ಇನ್ನು ಪಿಶಾಚವತ್, ಈ ಪಿಶಾಚಿ ಗುಣವನ್ನ ಉಳ್ಳವನು ಕೂಡ ನಿರ್ಭಯವಾಗಿ ಸಂಚರಿಸ್ತಾನೆ. ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿ ಅವನು ಸದಾ ನಿರ್ಭಯವಾಗಿರ್ತಾನು. ನಿರ್ಜನವಾದ ಅರಣ್ಯದಲ್ಲಿ ಬೇಕಾದ್ರೂ ಓಡಾಡ್ತಾನೆ, ಜನಜಂಗುಳಿ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿ ಸಂತೆಗಳು ಕೂಡ ಓಡಾಡ್ತಾನೆ, ಪ್ರಶಾಂತವಾದ ಸ್ಥಳದಲ್ಲಾಗಿರ್ಲಿ, ಹಗಲಾಗಿರ್ಲಿ, ರಾತ್ರಿ ಆಗಿರ್ಲಿ, ಅಥವಾ ಎಲ್ಲಿ ಬೇಕಾದ್ರೂ ಇರ್ಲಿ. ಅಂದ್ರೆ ಸ್ಮಶಾನದಲ್ಲಿಯೂ ಕೂಡ ರಾತ್ರಿ ವೇಳೆ ನಮ್ಮಂತವ್ರು ಸ್ಮಶಾನಕ್ಕೆ ಹೋಗ್ಬಿಟ್ರೆ ಅಯ್ಯಯ್ಯೋ ಸ್ಮಶಾನದಲ್ಲಿ ಬಂದ್ಬಿಟ್ಟದಲ್ಲಪ್ಪ ಅಂದ್ಬಿಟ್ಟು ಹೇಳಿ ಭಯ ಪಟ್ಬಿಡ್ತೀವಿ. ಆದ್ರೆ ಒಬ್ಬ ಜ್ಞಾನಿಯಾದವನ್ಗೆ ಇದು ಸ್ಮಶಾನ, ಇದು ನಗರ, ಇದು ಪಾರ್ಕು, ಇದು ಕಾಡು ಅಂತಕ್ಕಂಥ ಭೇದ ಇಲ್ವೇ ಇಲ್ಲ. ನಿರ್ಭಯವಾಗಿ ಓಡಾಡ್ತಾ ಇರ್ತಾನೆ. ಅವನು ನಿರ್ಭಯವಾಗಿ ಓಡಾಡ್ತಾ ಇರೋದನ್ನ ನೋಡ್ಕೊಂಡು ಮಿಕ್ಕವ್ರು ಎದುರ್ತಾರೆ ಅಷ್ಟೇ. ಅಯ್ಯೋ ಏನಪ್ಪಾ ಇಷ್ಟೊತ್ತಲ್ಲಿ ಓಡಾಡ್ತಾ ಇದ್ದಾನಲ್ಲ, ದೇವರ ತರ, ಪಿಶಾಚಿ ತರ ಅಂತೇಳಿ ಮಿಕ್ಕವ್ರು ಎದುರ್ಬೇಕಷ್ಟೇ ಹೊರತು ಅವನು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ಹೀಗೆ ದಿವ್ಯಜ್ಞಾನಿಯ ಮನಸ್ಸು
ಅವನ ಐಹಿಕ ವಿಷಯ ಸುಖ ಕ್ಷೇತ್ರಗಳಿಂದ ದೂರವಾಗಿ ಪರಿಪೂರ್ಣ ಸ್ಥಿತಿಯನ್ನು ತಲುಪಿದ ಮೇಲೆ ದೈವ ಸಾಕ್ಷಾತ್ಕಾರವನ್ನು ಗಳಿಸಿಕೊಂಡ ಹಾಗೆ ದೈವ ಸಾಕ್ಷಾತ್ಕಾರವನ್ನ ಪಡೆದಂತ ವ್ಯಕ್ತಿ ಯಾವಾಗ ತನ್ನ ಮನಸ್ಸು ಮತ್ತು ಬುದ್ಧಿ ಲೌಕಿಕ ವಿಷಯಗಳ ಕಡೆಗೆ ತಿರುಗದ ಹಾಗೆ ಯಾರು ನೋಡ್ಕೊಳ್ತಾನೋ ಆ ಬಳಿಕ ತಾನೆಂದು ತನ್ನ ದೇಹದ ಗುಲಾಮನಾಗೋದು, ತನ್ನ ದೇಹಕ್ಕೂ ಗುಲಾಮನಾಗೋದಿಲ್ಲ, ಬೇರೆ ಇನ್ನೊಂದು ದೇಹದ ಬಗ್ಗೆ ವ್ಯಾಮೋಹವು ಅವನಿಗೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅವನ ದೇಹ ಕೂಡ ಅವನಿಂದ ತನಗಾಗಿ ಏನನ್ನೂ ಪಡೆಯಲು ಧೈರ್ಯ ಇರೋದಿಲ್ಲ ಅವನ ಶರೀರ ಇಂದ್ರಿಯಗಳಿಗೆ. ಅಂತೂ ಸಿದ್ಧ ಪುರುಷ ತನ್ನ ದೇಹಕ್ಕೆ ಎಷ್ಟು ಬಟ್ಟೆಯ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಧರಿಸುತ್ತಾನೆ. ರಮಣ ಮಹರ್ಷಿಗಳ ಸ್ಥಿತಿಯನ್ನು ನಾವು ನೋಡಿದಾಗ ನಮ್ಗಿಂತದ್ದು ದೃಶ್ಯ ಕಂಡು ಬರುತ್ತೆ. ಅವರು ಕೇವಲ ಒಂದು ಕೌಪೀನವನ್ನ ಬಿಟ್ರೆ, ಅದನ್ನ ಬಿಟ್ರೆ ಇನ್ಯಾವುದನ್ನು ಅವರು ಧರಿಸಿದ್ದನ್ನು ನಾವು ನೋಡೋದೇ ಇಲ್ಲ. ಕೇವಲ ಒಂದು ಕೌಪೀನವನ್ನ ಅಷ್ಟೇ ಧರಿಸಿರ್ತಾರೆ. ಕೆಲವು ಸತಿ ಇದನ್ನ ಗೋದಡಿ ಅಂತ ಹೇಳ್ತಾರೆ. ಗೋದಡಿ ಅಂತಂದ್ರೆ ಟ್ಯಾಪೆ ಹಾಕದ ಬಟ್ಟೆ. ಅಂದ್ರೆ ಒಂದ್ ಬಟ್ಟೆ ಹರಿದೋಯ್ತು ಅಂತಂದ್ರೆ ಅಲ್ಲಿಗೆ ಇನ್ನೊಂದು ಬಟ್ಟೆ ಪೀಸ್ನ ಹಾಕಿ ಅಟ್ಯಾಚ್ ಮಾಡಿ ಹೊಲ್ದ ಹಾಕೊಳ್ಳೋದು, ಇದನ್ನ ಗೋದಡಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದಂತ ಕೆಲವು ಆದ್ಯ ಕರ್ತವ್ಯಗಳಿರ್ತವೆ. ಆ ಕರ್ತವ್ಯಗಳು ಕೂಡ ಕೆಲವು ನಿಯಮಕ್ಕೆ ಒಳಪಟ್ಟಿರ್ತವೆ. ಒಂದು ರಾಷ್ಟ್ರದ ಪ್ರಜೆ ಎನ್ನುವ ಹಕ್ಕು ನನಗೆ ದೊರೆಯಬೇಕು ಅನ್ನೋದಿದ್ರೆ ಆ ರಾಷ್ಟ್ರದ ಪೌರ ನೀತಿಗಳಿಗೆ ಒಳಪಟ್ಟು ನಾನು ಯಾವ ಪಂಗಡಕ್ಕೆ ಸೇರಿದವನ ಆ ಪಂಗಡದ ಕೆಲವು ನಿಯಮಗಳನ್ನು ಕೂಡ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಅನಿವಾರ್ಯವಾಗಿ ಪಾಲಿಸೋದು ಕೂಡ ನಮ್ಗೆಲ್ಲ ಒಂದು ಕರ್ತವ್ಯ. ಹಕ್ಕು ಬಾಧ್ಯತೆಗಳು ಕಡಿಮೆ ಎಂದಾದ್ರೂ ಕೂಡ ಕರ್ತವ್ಯಗಳು ಕೂಡ ಕಡಿಮೆ ಆಗ್ಬೇಕು. ಇಲ್ಲಿ ಸತ್ತ ಶರೀರ ಯಾವ ಕರ್ತವ್ಯಗಳನ್ನು ಮಾಡ್ಲಾರ್ದು, ಬದುಕಿರುವವರ ಮೇಲೂ ಸತ್ತವರಿಗೆ ಯಾವ ವಿಶೇಷಾಧಿಕಾರವೂ ಇಲ್ಲ. ಅಂದ್ರೆ ಒಬ್ಬ ತಂದೆ ಸತ್ತಿರ್ತಾನೆ, ಅವನ ಹೆಣಕ್ಕೆ ಮಕ್ಕಳು ನಮಸ್ಕಾರ ಬೇಕಾದ್ರೂ ಮಾಡ್ಬೋದು, ಮಾಡ್ದೇನು ಇರ್ಬೋದು. ಸಂಸ್ಕಾರ ಬೇಕಾದ್ರೂ ಮಾಡ್ಬೋದು, ಮಾಡ್ದೇನು ಇರ್ಬೋದು. ಆ ಶರೀರ ಇವಳು ನನ್ನ ಹೆಂಡತಿ, ಇವ್ರು ನನ್ನ ಮಕ್ಕಳು, ಇವರು ಏನು ನನಗೆ ಸರಿಯಾಗಿ ಮಾಡ್ಲಿಲ್ಲ ಅಂತ ಅದೇನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾಗೆ ಇಲ್ಲಿ ವ್ಯಕ್ತಿಯಲ್ಲಿರ್ತಕ್ಕಂಥ ನಾನು ಎಂಬ ಅಹಂಕಾರ ನಶಿಸಿದ ಮೇಲೆ ಆ ವ್ಯಕ್ತಿಗೆ ತನಗಾಗಿ ತನ್ನ ಹಕ್ಕುಗಳು ಎಂದು ಬಯಸುವುದು ಯಾವುದೂ ಇರೋದಿಲ್ಲ. ತಾನು ಬಯಸುವುದೇನಿದ್ದರೂ ಜನತೆಗಾಗಿ, ಜನತೆಯ ಕಲ್ಯಾಣಕ್ಕಾಗಿ, ಅವರ ಮೇಲೆ ತನಗಿರುವ ಅಪಾರ ಪ್ರೇಮದಿಂದ ದುಡಿತ. ಅವನಿಗೆ ಈ ಸ್ವಾರ್ಥ ಅಂತಕ್ಕಂಥದ್ದು ಕಿಂಚಿತ್ತೂ ಇರೋದಿಲ್ಲ. ತಾನು ಬದುಕಿರೋದೇ ಸಮಾಜಕ್ಕಾಗಿ, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತೆ ಪರೋಪಕಾರಕ್ಕಾಗಿಯೇ ಬಾಳ್ತಾ ಇರ್ತಾನೆ. ಒಬ್ಬ ಸ್ವಾರ್ಥಿಯಾದ ಮನುಷ್ಯ ತನ್ನ ಲಾಭಕ್ಕಾಗಿ ಪ್ರಪಂಚದ ನಾನಾ ಕ್ಷೇತ್ರಗಳಲ್ಲಿ ಸದಾ ಕಾರ್ಯನಿರತನಾಗಿರುವಂತೆ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ನಿಜವಾದ ಸಂತನಾದವನು ನಮ್ಮ ಪವಿತ್ರ ಗ್ರಂಥಗಳ ಪ್ರಕಾರ ಹಗಲು ಇರುಳು ಎನ್ನದೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಿರತನಾಗಿರ್ತಾರೆ. ಅಂತವರಲ್ಲಿ ನಾವು ಸ್ವಾಮಿ ವಿವೇಕಾನಂದರು, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಹೀಗೆ ಅನೇಕ ಮಂದಿ ಸಂತರ ಸಾಲನ್ನು ನಾವು ಕಾಣಬಹುದು. ಆದರೆ ಸಂತನಾದವನು ಪ್ರಪಂಚದಲ್ಲಿ ತಾನು ಅಪೇಕ್ಷಿಸುವುದು ತನಗೆಷ್ಟು ಅವಶ್ಯಕವೋ ಅಷ್ಟನ್ನು ಮಾತ್ರ. ಇದು ಭಾರತದ ಋಷಿಗಳ ಪರಂಪರೆಯ ಸಾಮೂಹಿಕ ಸಂಪ್ರದಾಯ. ಅವರು ವಾಸ ಮಾಡ್ತಾ ಇದ್ದಿದ್ದು ಕಾಡಿನಲ್ಲಿ, ಮರಗಳ ಅಡಿಯಲ್ಲಿ, ತಿನ್ನುವುದು ಕಂದ ಮೂಲಗಳನ್ನು, ಸ್ಮಶಾನಕ್ಕೆ ತೀರ ಸಮೀಪದ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇರ್ತಿದ್ರು. ಅವರು ತಮ್ಮ ಉಪಯೋಗಕ್ಕಾಗಿ ಇಟ್ಕೊಳ್ತಾ ಇದ್ದದ್ದು ಕೇವಲ ಒಂದು ಕಮಂಡಲವನ್ನು ಮಾತ್ರ. ತಮ್ಮ ಜೀವನಕ್ಕೆ ಅತ್ಯಲ್ಪವನ್ನು ಉಳಿಸಿಕೊಂಡು ಉಳಿದಿದ್ದೆಲ್ಲವನ್ನೂ ಜಗತ್ತಿಗೆ ಬಿಟ್ಟು ಮಹಾತ್ಮರಾಗಿ ಅವರೆಲ್ಲರೂ ಬಾಳಿದ್ರಿಂದ ಇವತ್ತು ಕೂಡ ಅವರು
ನಮ್ಮೆಲ್ಲರ ಮುಖಾಂತರ ಗೌರವಕ್ಕೆ ಪಾತ್ರರಾಗಿದೆ. ಈ ಜಗತ್ತಿನಲ್ಲಿ ತೇಪೆ ಹಾಕಿದ ಬಟ್ಟೆಯನ್ನು ಧರಿಸುವುದರಿಂದಲೇ ಸಂತೃಪ್ತಿಗೊಳ್ಳುವ ದೇವಮಾನವರ ಬಗೆಯನ್ನು ವಿವರಿಸುವಾಗ ಶಂಕರರು ಈ ಎಲ್ಲ ವಿಷಯಗಳನ್ನ ವಿವರಿಸಿದ್ದಾರೆ. ಗೋದಡಿ ಅಂತಂದ್ರೆ ತೇಪೆ ಹಾಕಿದ ಬಟ್ಟೆ ಅಂತ. ರಸ್ತೆಯ ಬದಿಯಲ್ಲಿ ಸಿಕ್ಕಿದ ಬಟ್ಟೆಯ ಚೂರುಗಳನ್ನ ಆಯ್ಕೊಂಡು ಜೋಡಿಸಿ ಹೊಲಿದು ಆ ಬಣ್ಣ ಬಣ್ಣದ ಬಟ್ಟೆಯನ್ನ ಹಾಕೊಳ್ತಾರೆ. ಇದರ ನಿಗೂಢ ಅರ್ಥ ಇಷ್ಟೇನೆ. ಅಂದ್ರೆ ಪ್ರಪಂಚದಿಂದ ತಾನು ಸಂಪಾದಿಸಿ ವೃದ್ಧಿಪಡಿಸಬೇಕಾದದ್ದು ಏನೂ ಇಲ್ಲ. ಜೀವನಕ್ಕೆ ಅವಶ್ಯಕವಾದಷ್ಟನ್ನ ಮಾತ್ರ ತನಗಾಗಿ ಉಳಿಸ್ಕೊಂಡು ಮಿಕ್ಕಿದ್ದ ಎಲ್ಲವನ್ನ ಈ ಪ್ರಪಂಚಕ್ಕಾಗಿ ಬಿಟ್ಕೊಡ್ತಾರೆ. ಎಷ್ಟೊಂದು ಅಂತರ ಇದೆ. ಇಂದು ನಮ್ಮಲ್ಲಿ ಅತ್ಯುತ್ತಮರಲ್ಲಿ ಕೂಡ ನಾವು ಅಲ್ಪ ಶ್ರಮದಿಂದ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಜನ ಸ್ವಲ್ಪ ಶ್ರಮ ಪಡಬೇಕು, ಅಪಾರವಾಗಿ ಸಂಪಾದನೆ ಮಾಡಬೇಕು. ಶಾರೀರಿಕ ಮಾನಸಿಕ ದುಡಿಮೆ ಅವ್ರದ್ದು ಅತ್ಯಲ್ಪ ಇರುತ್ತೆ. ಆದ್ರೆ ಯಥೇಚ್ಛವಾಗಿ ಸಂಪಾದನೆ ಮಾಡಬೇಕು, ಯಥೇಚ್ಛವಾಗಿ ತನ್ನ ತಲೆಮಾರುಗಳೆಲ್ಲರೂ ಕೂತು ತಿನ್ನುವಷ್ಟು ಸಂಪಾದನೆ ಮಾಡಿ ಅವ್ರಿಗೋಸ್ಕರ ಸಂಗ್ರಹ ಮಾಡಿ ಇಡ್ಬೇಕು. ಈ ತರಹದ ಭಾವನೆಗಳಲ್ಲಿ ಅವರಿರ್ತಾರೆ. ಆದ್ರೆ ನಮ್ಮ ನಾಡಿನ ಸಂಸ್ಕೃತಿಯ ಜನಕರಾದ ನಮ್ಮ ಪೂರ್ವಿಕರು ತಮಗಾಗಿ ಅಲ್ಪ ಶ್ರಮದಿಂದ ಅಪಾರ ಸುಖವನ್ನು ಪಡೆಯುವ ತತ್ವಾಲಂಬಿಗಳಾಗಿರಲಿಲ್ಲ. ಇಲ್ಲಿ ಹಗಲು ರಾತ್ರಿಗಳಂತೆ ಒಂದಕ್ಕೊಂದು ವಿರುದ್ಧ ಅನಾಗರಿಕತೆ, ಅನೀತಿ ಮತ್ತು ದುಃಖ ಇವುಗಳಿಲ್ಲದ ಆನಂದದ ಜೀವನವೇ ಸುಸಂಸ್ಕೃತ ಸಮಾಜದ ಆಧಾರ ಸ್ತಂಭ. ಎಷ್ಟು ಚಂದ ಹೇಳ್ತಾ ಇದ್ದಾರೆ ಕೊನೆಯಲ್ಲಿ ನೋಡಿ. ಹಗಲು ರಾತ್ರಿಗಳಂತೆ ಕಷ್ಟ, ಸುಖ, ದುಃಖ, ನೋವು, ನಲಿವು ಇವೆಲ್ಲವೂ ಕೂಡ ಒಂದು ರೀತಿ ಹಗಲು ರಾತ್ರಿಗಳಿದ್ದಂತೆ. ಇವೆಲ್ಲ ಜೊತೆ ಜೊತೆಯಲ್ಲಿ ಇದ್ದೇ ಇರುತ್ತೆ, ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. ಅನಾಗರಿಕತೆ ಇರ್ಬೋದು, ಅನೀತಿ ಇರ್ಬೋದು, ದುಃಖ ಇರ್ಬೋದು. ಈ ಯಾವುದೂ ಇಲ್ಲದೆ ಇರತಕ್ಕಂತಹ ಸಂಪೂರ್ಣವಾದ ಆನಂದಮಯವಾದಂತಹ ಜೀವನವನ್ನ ನಡೆಸೋದೇ ಸುಸಂಸ್ಕೃತ ಸಮಾಜದ ಆಧಾರ ಸ್ತಂಭ. ಈ 22ನೇ ಚರಣವನ್ನ ಶಂಕರಾಚಾರ್ಯರ ಪ್ರಿಯ ಶಿಷ್ಯರಾದಂತಹ ನಿತ್ಯಾನಂದ ಮಹರ್ಷಿಗಳಿಂದ ರಚಿತವಾದದ್ದು ಅಂತೇಳಿ ನಂಬಲಾಗಿದೆ. ಆತ್ಮೀಯರೇ, ಈ 22ನೇ ಚರಣದ ಭಾವಾರ್ಥ ಇಷ್ಟೇ. ಒಬ್ಬ ಸಾಧಕನಾದವನು ಬಾಲಕನಂತೆಯೂ ಇರ್ತಾನೆ, ಉನ್ಮತ್ತನಂತೆಯೂ ಇರ್ತಾನೆ, ಅಥವಾ ಪಿಶಾಚಿಯಂತೆಯೂ ಇರ್ತಾನೆ. ಅವನು ಯಾವ ರೂಪದಲ್ಲಿ ಬೇಕಾದ್ರೂ ಇರ್ಬೋದು. ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಆದ್ರಿಂದ ಅಂತಹ ಸ್ಥಿತಿಯಲ್ಲಿ ಇದ್ದುಕೊಂಡು ಕೇವಲ ವಾಸ್ತವದಲ್ಲಿ ಏನು ಇದೆ ಆ ಸಂದರ್ಭದಲ್ಲಿ ಆ ಸ್ಥಿತಿನಲ್ಲಿ ಇರ್ತಾನೆಯೇ ಹೊರತು ತನ್ನ ಹಿಂದಿನ ಜನ್ಮದ ಕಥೆಯನ್ನಾಗ್ಲಿ ಅಥವಾ ಮುಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಅವನಲ್ಲಿ ಕಂಡು ಬರೋದೇ ಇಲ್ಲ. ಇಂತಹ ಸ್ಥಿತಿಯನ್ನ ನಾವೆಲ್ಲರೂ ಅನುಭವಿಸ್ಬೇಕು. ನಾವೆಲ್ಲರೂ ದೊಡ್ಡ ಸಾಧಕರಾಗಬೇಕು. ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂತಹ, ಅವರ ಶಿಷ್ಯಂದ್ರು ಕೊಟ್ಟಿರ್ತಕ್ಕಂತಹ ಈ ಒಂದು ವಚನಗಳನ್ನ ನಾವು ಅಧ್ಯಯನ ಮಾಡ್ತಾ ನಮ್ಮ ಜೀವನವನ್ನು ಕೂಡ ಸಾಧ್ಯವಾದಷ್ಟು ಬಾಲಕನಂತೆ ಮತ್ತೆ ಉನ್ಮತ್ತನಂತೆ ಪಿಶಾಚಿಯಂತೆ, ಅಂದ್ರೆ ಇಷ್ಟೊತ್ತು ಏನು ವಿವರಣೆ ಕೊಟ್ಟಿದ್ದೇನೆ ಅದರಂತೆ ನಾವು ಬಾಳ್ವೆಯನ್ನ ನಡೆಸ್ಕೊಂಡು ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಸಮಾಧಾನ ಚಿತ್ತದಿಂದ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ಭಜಗೋವಿಂದಂನ 22ನೇ ಚರಣದ ಉದ್ದೇಶವಾಗಿದೆ. ಹಾಗೆಲ್ಲರೂ ನಾವು ಕೂಡ ಈ ಒಂದು ಪಥದಲ್ಲಿ ಸಾಗುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ 22ನೇ ಚರಣಕ್ಕೆ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದೇನೆ. ಹರಿ ಓಂ. ಎಲ್ಲರಿಗೂ ಕೇಳಿದ್ದಕ್ಕೂ ಧನ್ಯವಾದಗಳು. ಸರ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಧನ್ಯವಾದಗಳು.